ಹೇಳ್ತಾ ಇರೋದು ನಿಂಕೇನೆ. ಕುಡಿಯೋ ಬಂಗಾರ ಸಾಕಮ್ಮ ಸಾಕಮ್ಮನೆ. ಯಾರ ನೀನು? ಯಾಕೆ ಅಳ್ತಾ ಇದ್ದಿದ್ದು? ನಿಮ್ಮ ಅಪ್ಪನ ನಿಮ್ಮ ಅಮ್ಮನಲ್ಲಿ ತಪ್ಪಿಸ್ಕೊಂಬಂದ್ಬಿಟ್ಟಿದ್ಯಾ? ಎಲ್ಲಿ ಮಗನೆ ನಿಮ್ಮಮ್ಮನು? ಎಲ್ಲಿ ನಿಮ್ಮಮ್ಮನು? ಹಂಗ ಬಂದೆ ನೀನು? ಮಾತಾಡುವ ನಗಮ್ಮ, ನಗು ಒಂದ್ಸರಿ. ನಾನು ಇಲ್ಲಿದ್ದೀನಲ್ಲ ಮಗನೇ, ನಿಮ್ಮಮ್ಮನು ಯಾಕೆ ಹೇಳ್ತಾ ಇರೋದು ನೀನು? ಇನ್ಮೇಲೆ ಇಲ್ಲೇ ಇರೋದು ನೀನು. ನಾನೇ ನಿಮ್ಮಮ್ಮನು. ಇವಳು ಅಪ್ಪನ ಮನೆ ಅಂದ್ರೆ ಸೋಲ್ ಬಂಡಿಗೆ ತಂದವಳೆ. ಯಾರಾಗ ಹೋಗೋ ಮಕ್ಕಳನ್ನೆಲ್ಲ ಕರ್ಕೊಂಬಂದು ಇವಳು ಸಾಕಕ್ಕ. ಯಾರು ಕುದ್ದವ ಎತ್ತುದ್ದವ? ಎತ್ತೆ ಹಾಲು ಕುಡಿಸಿದ್ಯಲ್ಲ, ಎತ್ಕೊಳಕ್ ಬಿಡ ಆಚೆ ಮಗುನ. ಏನು ಇವಳು ಆವಾಗಿಂದ ಹಿಂಗೆ ಬರ್ಕೊಂತವಳೆ ಅಲ್ಲೇ ಅಂಬುಜಿ? ಬಾಕ ಇಲ್ಲೇ. ಅಲ್ಬಾರ್ದಮ್ಮ ಅಲ್ಬಾರ್ದು, ಜುಚ್ಚಿ ಮಾಡು. ಲಾಲಿ ಲಾಲಿ ಸುಕುಮಾರ, ಲಾಲಿ ಮುತ್ತು ಬಂಗಾರ, ಅಮ್ಮನ ಬಾಳಿನ ನೆಮ್ಮದಿಗೆ ನೀನೇ ಆಧಾರ, ಕಂದ ನೀನೇ ಆಧಾರ. ಯಾಕಮ್ಮ ಯಾಕ? ಪೊಚ್ಚಳು ಮನೆ ನೀನು, ಪೊಚ್ಚಳು ಮನೆ. ನಾನಿದ್ದೀನಿ ಪೊಚ್ಚಳು. ನಾನಲ್ಲ ನಿಮ್ಮ ಅಮ್ಮನು. ಎಲ್ಕ ಹೋಗಿದ್ದೆ ನನ್ನ ಬಿಟ್ಬಿಟ್ಟು ನೀನು? ಪೊಚ್ಚಮ್ಮ ಅಲ್ಬಾರ್ದು ಜುಜಿ ಮಾಡು. ಮತ್ತೇನಕ್ಕ ನೋಡ್ದ? ಅದ್ಯಾವುದೋ ಮಗು ಚಿಕ್ಕಂತೆ ಎತ್ಕೊಂಬಂದು ಹಾಲು ಕುಡಿಸ್ತಾವಳೆ ಮನೆಗೆ ಇಟ್ಕೊಂಡು. ಯಾವ ಮಗುವ ಏನು ಕತೆನೋ ಎಲ್ಲಿತ್ತು? ಯಾಕೆ ತಿಳ್ಕೊಂಡು ನೋಡ್ದ? ಇವಳು ಹಿಂಗೆ ಎತ್ಕೊಂಬಂದ್ರೆ ಸರಿನೇನಕ್ಕ? ಅಷ್ಟೊತ್ತಿರಿ ಹಂಗೆ. ಸಾವಿತ್ರಮ್ಮ ಏನು ತಡತೆ? ಎಲ್ಲಿತ್ತಮ್ಮ ಈ ಮಗುವ? ಆ ಪಾಪನ ಮನೆ ಎದುರುಗಡೆ ಸನ್ನಿ ಸೊಪ್ಪದಲ್ಲ, ಅದ್ಯಾಕೋ ಗೀತ ಕಿವ್ರಿಯಲ್ಲ ನಾವೇ ಅಕ್ಕ ಕಂಗಾಲ್ ನಾವೇ ಉರಿ ಅಂತ ಇದ್ಲು. ಸನ್ನಿ ಸೊಪ್ಪು ರಶ್ ಕಿತ್ಕೊಂಬರೋಣ ಅಂತ ಆ ಕಡೆಗೆ ಹೋದ್ನಿ. ಆ ಕಡೆಗೆ ಹೋದ್ರೆ ಪಾಪನ ಮನೆ ಹತ್ರ ನಿಂತ್ಕೊಂಡು ಎಳೆ ಮಗು ಅಳ್ತಾನೇ ಇತ್ತು. ಯಾರಿರ್ಬೋದು ಏನು ಅಂತ ಹೇಳ್ಬಿಟ್ಟು ಹೋದ್ರೆ ಬಜ್ಜಿ ಅಂತ. ನಮ್ಮನೆ ಕೊಡ್ತೀನಿ ನಡಿ ಅಂದರೆ ಏನು ಗುರುಗುರ ಅಂತ ಬರ್ತಾವಳೆ. ಅದಕ್ಕೆ ಹೊಟ್ಟೆ ಹಾಸ್ಕೊಂಡವಳೆ ಅಂತ ಅಂದ್ಬಿಟ್ಟು ಹಾಲು ಕುಡಿಸ್ದೆ. ಅವ್ರ ಅಪ್ಪನು ಅವ್ರ ಅಮ್ಮನು ಅದೇನೋ ತಿಳಿದತ್ತೆ, ಯಾರು ಇರಿಲ್ಲ. ಇವ್ರ ಅಪ್ಪನು ಇವನೇ ಸಿಕ್ಕಿರೋ ನಂಕ. ಯಾರ್ದ ಈ ಮಗುವ? ಅವ್ರ ಅಪ್ಪನ ಅವ್ರ ಅಮ್ಮನ ಇಲ್ಲ. ಅವ್ರ ಅಪ್ಪನ ಇಲ್ಲ ಅವ್ರ ಅಮ್ಮನ ಇಲ್ಲ. ಅವಳ ಹೆಂಗ ಬಂದ್ಲು? ನನಗಂತೂ ತಲೆ ಕೆಟ್ಟೋಗ್ತದಮ್ಮ. ಕರ್ಕೊಂಡೋಗ ನಿಮ್ಮ ಮನೆಕ, ಕರ್ಕೊಂಡೋಗ ನಿಮ್ಮ ಮನೆಕ. ಎಂತ ಮಾತಾಡ್ತಾನೆ? ನೋಡ್ಕೊಳ್ಳೋಣ ಬಿಡಪ್ಪ. ಇಲ್ಲ ನಿಮ್ಮ ಮನೆಗೆ ಕರ್ಕೊಂಡೋಗಿದ್ರೆ ಸರಿ ಬಿಡಪ್ಪ, ಆಯ್ತು ನಮ್ಮ ಮನೆಗೆ ಇರ್ಲಿ ಬಿಡು. ನೋಡ್ಕೊಂತಾರೆ ಗೀತಾ ಅವಳೆ, ಸಾವಿತ್ರಮ್ಮನ ಅವಳೆ, ಸ್ನೇಹ ಅವಳೆ ಎಲ್ಲ ನೋಡ್ಕೊಂತಾರೆ ಬಿಡುವ. ಯಾರು ಒಳ್ಳೇದು ಮಾಡಲಿ, ಅವಳು ಕರ್ಕೊಂಡು ಹೋಗ್ಲಿ ನಿಮ್ಮ ಜೊತೆಗ.
ಜಾಸ್ತಿ ಮಾತಾಡ್ತಿ ಅಂದ್ರೆ ನನ್ನ ಹತ್ರ ನಿಂಕ ನಿಂಕ ಬೀತಾಳೆ ಯಾತಳ ಉಂಟ ಬಲ್ಲ ತನ್ನ ಕಿಬು ತಿನ್ನಕ ಬಡಿನ ಬನ್ನಕ ಬಾಯಿ ಮುಚ್ಚ ನಿಂತಾಳಕ್ ನೀನ ಹೆಚ್ಚು ಮಾತಾಡ್ತಾಳೆ ನೋಡ ಮುಲ್ಲೆ ಆ ಮಗು ದುಡ್ಡಿಗೆ ಅಂತ ಬಂಗಾಳಕ್ಕೆ ಎತ್ತ ಒಂದಿತ್ತು ಬದ್ದಿತಾಳೆ ಅಂತ ಕೇಳಾರಮ್ಮ ದೊಡ್ಡವಳಾದ್ಮೇಲೆ ಕೇಳ್ತಾಳೆ ನಾನು ನಿಮ್ಮನೆಗೆ ಇದ್ದೀನಿ ನಿಮ್ಮ ಆಸ್ತಿ ಒಳಗೂ ಪಾಲು ಕೊಡ್ರಿ ದುಡ್ಡು ಕೊಡ್ರಿ ಒಡವೆ ಕೊಡ್ರಿ ನನ್ನನ್ನು ಓದಿಸ್ರಿ ಒಳ್ಳೆ ಮನೆ ಕೊಟ್ಟು ಮದುವೆ ಮಾಡ್ರಿ ಅಂತ ಇವಾಗ ಕೇಳ್ದಿರಿರ್ಬೋದು ದೊಡ್ಡವಳಾದ್ಮೇಲೆ ಕೇಳ್ತಾಳೆ ನಾವು ಎಲ್ಲಿಂದ ತರೋಣ ಹೇಳು ದೊಡ್ಡಳ ಆಮೇಲೆ ನೋಡೋಣ ಇವಾಗಿನ ಕತೆ ಬಿತ್ತಿರು ನೀನ ದೊಡ್ಡಳ ಆದ್ಮೇಲೆ ನೋಡೋಣ ಆತ ಬೋಕನ್ ಆತ ತಕ್ಕ ಆಗುತ್ತದೆ ಇವಾಗ ಜಾಸ್ತಿ ಜನಕ ಹಿಂಗೆ ಬೋಕಂತಾಳೆ ಆತ ತಕ್ಕ ಆಗುತ್ತದೆ ನಿಂತಿದ್ದಾಳೆ ಗುರಂ ಅಂಬುತ್ತಾಳೆ ಎಲ್ಲಾಡನು ಏನು ಹಂಗಾದ್ರೆ ನಂಗೆ ಆಟ ಆಟದೆ ಅಂತ ನೀನು ಹೇಳ್ತಾ ಇರೋದು ಆಡು ಆಗೋದು ಅನ್ಸುತ್ತೆ ಯಾರು ನೋಡೋರೆ ನೀನ್ ತಳ ಇಡಬೇಕು ನೀನ್ ತಳ ಇದ್ರೆ ನಾವೆಲ್ಲಾನು ನೋಡ್ತೇನಕ್ಕ ಏನು ಗಿರೀಟ್ ಮಾತಾಡ್ಕೊತವನೆ ಏನು ನೈಸ್ ಮಾಡ್ತಾನೆ ನೋಡ್ತೇನಕ್ಕ ಅದೆಲ್ಲ ಕತೆ ಬೇಡ ಈ ಮಗು ನಮ್ಮನೆಗೆ ಇರ್ಕೂಡ್ದು ಅಷ್ಟೇ ಇರ್ಕೂಡ್ದಂದ್ರೆ ಇರ್ಕೂಡ್ದು ಈ ಮಗು ನಮ್ಮನೆಗ ನಾನು ಎತ್ತ ಆಚೆಗೆ ಬಿಸಾಕೋದಂತೂ ಗ್ಯಾರಂಟಿ ಕಾಪಾಳಕ್ಕೆ ಕೊಟ್ರೆ ಹೆಂಗಿರ್ಬೇಕಾ ಎಂತ ಮಾತು ಮಾತಾಡ್ಬಿಡುತ್ತಾವನೆ ಹಿಡ್ಕೊಂಡು ಹೇಳ್ತದಕ್ಕೆ ಬೇಡ ಲೇ ಸುಮ್ಮನೆ ಮಾತಾಡ್ಬೇಡ ನೀನು ಮಗುನ ಹುಡ್ಕೊಂಡು ಯಾರನ್ನ ಬರೋವರ್ಗೂ ಇಲ್ಲೇ ಇರಲಿ ಆದಿ ಬೀದಿಯ ಎಳೆಕಂದು ನೋಡತ್ತಾ ಇದ್ರೆ ನಾಯಿ ನಟ್ರೆ ಏನನ್ನ ಕಚ್ಗಿಚ್ಚಿದ್ರೆ ಏನು ಮಾಡೋದು ಪಾಪ ಯಾರ ಮಗು ಆದರೆ ಏನು ಮಗುನ ಹುಡ್ಕೊಂಡು ಯಾರನ್ನ ಬರೋವರ್ಗೂ ಇಲ್ಲೇ ಇರಲಿ ಅದೆಲ್ಲ ಆಗಲ್ಲಕ್ಕ ಈ ಮಗು ಮಾತ್ರ ನಮ್ಮ ಮನೆಗೆ ಇರ್ಕೂಡ್ದಂದ್ರೆ ಇರ್ಕೂಡ್ದು ಅಷ್ಟೇ ಒಬ್ಬೊಬ್ರ ಕಾಲು ಗುಣ ಚೆನ್ನಾಗಿರಲ್ಲ ಅವ್ರು ಬಂದರೆ ನಮ್ಗಿಲ್ಲ ಒಳ್ಳೇದನ ಆಗ್ಬೋದು ಇಲ್ಲ ಕೆಟ್ಟದನ ಆಗ್ಬೋದು ಒಳ್ಳೇದಾದರೆ ಸರಿ ಕೆಟ್ಟದಾದರೆ ಏನು ಮಾಡೋದು ಯಾರಕ್ಕ ಅದು ಕೊನೆ ಈ ಮಗು ಮಾತ್ರ ನನ್ನ ಮನೆಗೆ ಇರ್ಕೂಡ್ದಂದ್ರೆ ಇರ್ಕೂಡ್ದು ಅಂಬುಜಿ ಸುಮ್ಮನೆ ಇರ್ಬೇಕು ನೀನು ಮಾತಾಡ್ತೀರಾ ಸಾವಿತ್ರಮ್ಮ ಎತ್ಕೊಳಕು ಮಲಗಿಸೋಗು ಯಾರ ಮಗು ಆದರೆ ಏನೋ ಅದು ಎಳೆಕಂದ್ರು ಹಚ್ಕಂದ್ರು ಯಾರನ್ನ ಬರ್ತಾರೆ ಹೋಗಮ್ಮ ಮಗು ನೋಡ್ಕೊಂಡು ಬಂದೇ ಬರ್ತಾರೆ ಕಷ್ಟಪಟ್ಟು ಎತ್ತಿ ಸಾಕಿರೋರು ಬಿಡ್ತಾರೇನಮ್ಮ ಎಂತ ತಿರ್ಕೊಂಡು ತಿನ್ನೋರು ಮಕ್ಕಳು ತಪ್ಕೊಂಡು ಭಿಕ್ಷೆ ಬಿಡ್ತಾರೆ ಬಿಡ್ತಾರಾ ಯಾರನ್ನ ಬರ್ತಾರೆ ಒಕ್ಕೊಡೋಣ ಹೋಗು ಅಕ್ಕ ಏನು ಹೇಳ್ತಾ ಇದೆಯಾ ನೀವು ಇರ್ಕೂಡ್ದಂದ್ರೆ ಇರ್ಕೂಡ್ದು ಈ ಮನೆಗೆ ಮಗುವ ಯಾವಳ ಸಾವಿತ್ರಿ ಇದೇನು ಧರ್ಮಛತ್ರ ಅನ್ಕೊಂಡಿದ್ದೀನಿ ಧರ್ಮಛತ್ರ ಅಂತ ಅನ್ಕೊಂಡಿದ್ಯಾ ಧರ್ಮಛತ್ರನ ಇದು ಇರ್ಕೂಡ್ದಂದ್ರೆ ಇರ್ಕೂಡ್ದು ಈ ಮನೆಗೆ ಮಗುವ ನಾನು ಎತ್ತಿ ಬಿಸಾಕ್ತಾ ಇರೋದ ಈ ಮಗುನ ನೀನು ಒಂದು ಹೆಣ್ಣಾಗೆ 4 ಜನ ಮಕ್ಕಳಿಗೆ ಜನ್ಮ ಕೊಟ್ಟು ಈ ಮಾತು ಮಾತಾಡ್ತೀಯಲ್ಲ ನಿನಗೆ ನಾಚಿಕೆ ಆಗಲ್ಲ ಏನತ್ತೆ ಸುಮ್ಮನೆ ಇರಬೇಕು ನಾನು ಯಾವತ್ತಾದ್ರೂ ನೀನು ಎದುರು ಮಾತಾಡಿದ್ದೀನಾ ಹಸುಕಂದಿನದು ಏನು ತಿಳಿತದೆ ಅದಕ್ಕೆ ಯಾರಾದರೂ ಹುಡ್ಕೊಂಡು ಬಂದೇ ಬರ್ತಾರೆ ಅಲ್ಲಿವರೆಗೂ ನಮ್ಮನೆಗಿರಲಿ ಸುಮ್ಮನೆ ಇರತ್ತೆ ಏನು ಮಾತಾಡ್ತಾ ಇದೆಯಾ ನೀನು ನೀನು ಪುರಾಣ ಎಲ್ಲ ನನ್ನ ಹತ್ರ ಬೇಕಾಗಿಲ್ಲ ನೀನು ಪುರಾಣ ಹರಿಕತೆ ಮಗುನ ಎತ್ಕೊಂಡಾಗ ಆಚೆ ಬಿಡು ಅಂತ ಹೇಳ್ತಾ ಇರೋದು ನಾನು ಅಷ್ಟೇ ಹೇಳ್ತಾ ಇರೋದು ಅದಕ್ಕಿಂತ ಜಾಸ್ತಿ ನಿನ್ನ ಹತ್ರ ಮಾತಾಡೋಕ್ಕೆ ನನಗೆ ಇಷ್ಟ ಇಲ್ಲ ಆಗಲ್ಲ ಅತ್ತೆ ಆಗಲ್ಲ ನನಗೂ ಹೆಣ್ಮಕ್ಳಿಲ್ಲ ನಾನು ಸಾಕಂತೀನಿ ಅವ್ರ ಅಪ್ಪನ ಅವ್ರ ಅಮ್ಮನ ಬಂದಿದ್ದ ಕಾಲಕ್ಕೆ ಮಗುನ ಕೊಡ್ತೀನಿ ಅಲ್ಲ ಬರಲಿಲ್ಲ ಅಂತಂದರೆ ನಾನೇ ಸಾಕಂತೀನಿ ಆಗಲ್ಲ ನನ್ನ ಮಗುನ ಬಿಡಲ್ಲ ಓಹೋ ಈ ಮಟ್ಟಕ್ಕಿದೆಯೇನೋ ಹಂಗಾದ್ರೆ ಮಗುನು ಜೊತೆ ಸೇರಿಸಿ ನಿನ್ನನ್ನು ಆಚೆಗೆ ದಬ್ಬಬೇಕಾಗ್ತದೆ ದಬ್ಬಬೇಕಾಗ್ತದೆ ನಿನ್ನನ್ನು ಆಚೆಗೆ ಬಿಡತ್ತೆ ಓದ್ತೀನಿ ಮನೆ ಬಿಟ್ಟು ಓದ್ತೀನಿ ಬಿಡು ನನ್ನ ಮಕ್ಕಳು ಕರ್ಕೊಂಡು ನಾನು ಓದ್ತೀನಿ ನೀನು ಇಷ್ಟೆಲ್ಲ ಮಾತಾಡೋವಾಗ ನಾನು ಹಾಕಿರ್ಲಿ ಮನೆಗೆ ವರ್ಷದ ಬಾಯಿ ಮುಚ್ಕೊಂಡಿರೇ ಹಬ್ಬ ಅದೇನೋ ಹೇಳ್ತಾರಲ್ಲ ಉಗ್ರಾಗ ಹೋಗೋದನ್ನ ಕತ್ತಿ ಎತ್ಕೊಂಡ್ರು ಅಂತ ಹಂಗಾಯ್ತು ನಿನ್ನ ಕತೆ ಹಸುಕಂದ್ರ ಮೇಲೆ ಏನೇ ನಿಂದು ದರ್ಪ ರಷ್ಟೊತ್ತು ಬಾಯಿ ಮುಚ್ಕೊಂಡಿರೇ ಅವ್ರ ಅಪ್ಪನ ಅವ್ರ ಅಮ್ಮನ ಹುಡ್ಕೊಂಬರ್ತಾರ ಅವ್ರು ಕೊಟ್ರಾಯ್ತು ಅಯ್ಯೋಯ್ಯೋ ಭಗವಂತ ಅಯ್ಯೋ ನಾನೆಲ್ಲೂ ಕಣಮ್ಮ ನಿನ್ನಂಥವಳನ್ನ
ಥೂ ಯಾತ್ರದ ಏನೋ ಯಾರು ಎತ್ತಿದ್ದ ಅದನ್ನು ತಗೊಂಬಂದು ನಮ್ಮನೆಗೆ ಇಕ್ಕಣದ ನಾವು ಮಾತಾಡಬೇಡ ಜಾಸ್ತಿ ಮಾತಾಡಬೇಡ. ಅವನು ಭಾನುಗ ನಾನು ಹೇಳಿದ್ನಲ್ಲ ಇದು ಆಟೂ ಟಕ್ಕು ಆಗ್ತದಂತ ಹಂಗೇನಾಗಿ ಹೋಗಿಬಿಟ್ಟೆ. ಮಾತಾಡಬೇಡ ಸುಮ್ಮನೆ ಇರು. ಕಾಲನೇ ಎಲ್ಲದಕ್ಕೂ ಉತ್ತರ ಕೊಡ್ತದೆ. ಅವ್ರ ಅಪ್ಪನೂ ಅವ್ರ ಅಮ್ಮನ ಬರ್ತಾರೆ, ಆ ಮಗುನ ಕರ್ಕೊಂಡು ಹೋಗ್ತಾರೆ. ಬೊಕ್ಸಿ ಬಂಗಾರ ಕೊಡ್ತಾ ಇದೆಯಾ ಆ ಮಗುಗ ಒಂದಿಷ್ಟು ಹಾಲು. ಸುಮ್ಮನೆ ಇದ್ದು ಬಿಡು. ನಾನು ಸುಮ್ಮನೆ ಇರೋಳಲ್ಲ, ನನಗೆ ಬೇಕಾಗಿಲ್ಲ ಈ ಮಗು. ನಮ್ಮ ಮನೆಗಿರೋದು ಇಷ್ಟ ಇಲ್ಲ. ಆ ಮಗು ಜೊತೆಗೆ ಇವಳು ಹಾಕ್ತೀನಿ, ಹಾಕ್ತೀನಿ ನೋಡ್ತಾ ಇರು. ಈ ಸುಪ್ನಾರ್ತಿ ನನಗೆ ಎದುರುವಾದಿಸ್ತಾಳೆ. ಅತ್ತೆ ನಿಂದು ಜಾಸ್ತಿ ಆಯಿತು. ಯಾಕಮ್ಮ ತಾಳ್ದಾಗ ಹೋಗಿ ಬೆಳಗ್ಗೆಯಿಂದ ಸಾಯಂಕಾಲ ದುಡಿಬೇಕಾದಂತ ಈ ಮಗುನ ಬೈಕೊಂಡು ಮನೆಗಿರ್ಬೇಕು ಅಂತಿದ್ಯೇನೋ? ಹಾಂ ಅತ್ತೆ ಬಾಯಿಗೆ ಬಂದಂಗೆ ಮಾತಾಡಬೇಡ ಏನೇನೋ. ಮುಂದುವರಿಯುವುದು